ಡಾಮಿನಿಕ್ ಆ್ಯಂಡ್ ದಿ ಲೇಡೀಸ್ ಪರ್ಸ್ 2025 ಮಲಯಾಳಂ ಚಿತ್ರರಂಗದ ಖ್ಯಾತ ನಟ ಮಮ್ಮುಟ್ಟಿ ಮತ್ತು ನಿರ್ದೇಶಕ ಗೌತಮ್ ವಾಸುದೇವ ಮೆನನ್ ಅವರ ಮೊದಲ ಕಾಂಬಿನೇಷನ್ನ ಚಿತ್ರ. ಈ ಚಿತ್ರವು ಕನ್ನಡ ಭಾಷೆಯಲ್ಲೂ ಲಭ್ಯವಿದೆ. ಡಾಮಿನಿಕ್ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ, ಈಗ ಖಾಸಗಿ ಪತ್ತೇದಾರಿಯಾಗಿ ಕೆಲಸ ಮಾಡುತ್ತಿರುತ್ತಾನೆ. ಆತನ ಜೀವನ ಅಷ್ಟೇನೂ ಸುಗಮವಾಗಿರುವುದಿಲ್ಲ. ಬಾಡಿಗೆ ಕಟ್ಟಲು ಕೂಡ ಪರದಾಡುತ್ತಿರುತ್ತಾನೆ. ಒಂದು ದಿನ ಅವನ ಮನೆ ಮಾಲೀಕಳು ಆಸ್ಪತ್ರೆಯಲ್ಲಿ ಸಿಕ್ಕ ಒಂದು ಹೆಂಗಸರ ಪರ್ಸನ್ನು ಅದರ ಮಾಲೀಕರಿಗೆ ತಲುಪಿಸಲು ಹೇಳುತ್ತಾಳೆ. ಇದನ್ನು ಮಾಡಿದರೆ ಬಾಡಿಗೆ ಮನ್ನಾ ಮಾಡುವುದಾಗಿ ಭರವಸೆ ನೀಡುತ್ತಾಳೆ. ಒಂದು ಸಣ್ಣ ಕೆಲಸವೆಂದು ಹೊರಟ ಡಾಮಿನಿಕ್ ಮುಂದೆ ದೊಡ್ಡ ಕೊಲೆ ರಹಸ್ಯ ಮತ್ತು ನಾಪತ್ತೆಯಾದ ವ್ಯಕ್ತಿಯ ಕೇಸಿನಲ್ಲಿ ಸಿಲುಕಿಕೊಳ್ಳುತ್ತಾನೆ. ಪಾಸಿಟಿವ್ ಪಾಯಿಂಟ್ಸ್: ಮಮ್ಮುಟ್ಟಿಯವರು ಒಬ್ಬ ಸಾಮಾನ್ಯ, ಸ್ವಲ್ಪ ವಿಚಿತ್ರವಾದ ಪತ್ತೇದಾರಿಯ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಗೌತಮ್ ಮೆನನ್ ಅವರ ಸಿನಿಮಾಗಳೆಂದರೆ ಸಾಮಾನ್ಯವಾಗಿ ಪ್ರೇಮಕಥೆ ಅಥವಾ ಆಕ್ಷನ್ ಇರುತ್ತದೆ. ಆದರೆ ಇಲ್ಲಿ ಅವರು ಸ್ವಲ್ಪ ಹಾಸ್ಯಬೆರೆತ ನಿಗೂಢ ಕಥೆಯನ್ನು ಹೇಳಲು ಪ್ರಯತ್ನಿಸಿದ್ದಾರೆ. ಗೋಕುಲ್ ಸುರೇಶ್ ಮತ್ತು ಸುಷ್ಮಿತಾ ಭಟ್ ಅವರ ನಟನೆ ಚಿತ್ರಕ್ಕೆ ಬಲ ನೀಡಿದೆ. ಮೈನಸ್ ಪಾಯಿಂಟ್ಸ್: ಚಿತ್ರದ ಮೊದಲಾರ್ಧ ತುಂಬಾ ನಿಧಾನವಾಗಿ ಸಾಗುತ್ತದೆ. ಕಥೆಗಿಂತ ಪಾತ್ರದ ಪರಿಚಯಕ್ಕೆ ಹೆಚ್ಚು ಸಮಯ ನೀಡಲಾಗಿದೆ. ಒಬ್ಬ ಅನುಭವಿ ಸಿನಿಮಾ ಪ್ರೇಕ್ಷಕನಿಗೆ ಚಿತ್ರದ ಕೊನೆಯಲ್ಲಿ ಅಪರಾಧಿ ಯಾರು ಎಂಬುದು ಮೊದಲೇ ಸುಳಿವು ಸಿಗಬಹುದು. ಕೆಲವು ಹಾಡುಗಳು ಮತ್ತು ಫೈಟ್ ಸೀನುಗಳು ಕಥೆಯ ಓಟಕ್ಕೆ ಅಡ್ಡಿಪಡಿಸುತ್ತವೆ. ನೀವು ಮಮ್ಮುಟ್ಟಿಯವರ ನಟನೆಯನ್ನು ಇಷ್ಟಪಡುವವರಾದರೆ ಮತ್ತು ನಿಧಾನವಾಗಿ ಸಾಗುವ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡುವುದಾದರೆ ಈ ಚಿತ್ರವನ್ನು ಖಂಡಿತ ನೋಡಬಹುದು. ಆದರೆ ನೀವು ವೇಗವಾಗಿ ಸಾಗುವ ಆಕ್ಷನ್ ಸಿನಿಮಾ ನಿರೀಕ್ಷಿಸುತ್ತಿದ್ದರೆ ಇದು ಸ್ವಲ್ಪ ನಿರಾಸೆ ಮೂಡಿಸಬಹುದು.